ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತಿನ ವಿಡಿಯೋ ವಿಶೇಷತೆ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಪ್ರತಿನಿತ್ಯ 4 ಗಂಟೆಗೆ ಎದ್ದೇಳ್ತೀನಿ. ಎದ್ದ ತಕ್ಷಣವೇ ನಾನು ಸ್ನಾನಕ್ಕೆ ಹೋಗೋದು. ಯಾಕೆ ಅಂದರೆ ನಾನು ಇಂದಿನ ದಿನವೇ ಮನೆ ಒರೆಸೋದಾಗಿರ್ಬೋದು, ಮತ್ತು ರಂಗೋಲಿ ಬಿಡಿಸೋದಾಗಿರ್ಬೋದು, ಹೊರಗಡೆ ಮನೆ ಹೊರಗಡೆ ಎಲ್ಲ ಮುಗಿಸ್ಕೊಂಡಿರ್ತೀನಿ. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮತ್ತು ದೇವರ ಕೋಣೆಯಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿನಿತ್ಯ ಹೂವು ಮುಡಿಸಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಮಂತ್ರಗಳನ್ನೆಲ್ಲ ಸ್ತೋತ್ರಗಳನ್ನೆಲ್ಲ ಪಠನೆ ಮಾಡ್ತಿರ್ತೀನಿ. ಎದ್ದ ತಕ್ಷಣ ನಂದು ಇದು ಕೆಲಸ ಆಗಿರುತ್ತೆ, ಪ್ರತಿನಿತ್ಯವೂ ಕೂಡ ಇದೆ. ಆದರೆ ನಾನು ಈ ಸರ್ತಿ ರಾಯರಿಗೆ 48 ದಿನದ ಸಂಕಲ್ಪ ಸೇವೆ ಮಾಡ್ತಾಯಿದ್ದೀನಿ, ಮತ್ತು ರಾಯರ ಶತಕೋಟಿ ನಾಮಾವಳಿ ಕೂಡ ಬರಿತಾ ಇದ್ದೀನಿ. ಸೊ ಅದರಲ್ಲಿ ತುಂಬ ತೃಪ್ತಿ ಇದೆ, ನನಗೆ ತುಂಬ ಖುಷಿನೂ ಕೂಡ ಇದೆ. ನಂತರ ನಾನು ತುಳಸಿ ಗಿಡಕ್ಕೆ ನೀರು ಹಾಕೋದು ಮರೆತೆ, ಇವಾಗ ನೀರು ಹಾಕ್ತಾ ಇದ್ದೀನಿ. ಅದಾದ ನಂತರ ನೈವೇದ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ನೈವೇದ್ಯ ಇವತ್ತು ಅವಲಕ್ಕಿ, ಡ್ರೈ ಫ್ರೂಟ್ಸ್ ಆ್ಯಂಡ್ ಬೆಲ್ಲ ಹಾಕಿ ಸ್ವಲ್ಪ ಅದಕ್ಕೆ ತುಪ್ಪ ಮಿಶ್ರಣ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೈವೇದ್ಯ ಇಟ್ಟ ನಂತರ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ರಾಯರ ಟೆಂಪಲ್ಗೆ ಹೋಗೋದು. ಆ ದೇವಸ್ಥಾನದ ವಿಶೇಷತೆ 3 ದೇವರುಗಳಿರುತ್ತೆ: ಲಕ್ಷ್ಮೀ ನರಸಿಂಹಸ್ವಾಮಿ, ಮತ್ತು ಸುಬ್ರಹ್ಮಣ್ಯ ಹಾಗೂ ರಾಯರಿರ್ತಾರೆ. ನಾನು ನನ್ನ ತಮ್ಮನಿಗೋಸ್ಕರ ಬಾಕ್ಸ್ ಕಟ್ತಾ ಇದ್ದೀನಿ. ಅವ್ನು ಕೆಲ್ಸಕ್ಕೆ ಹೋಗೋದ್ರಿಂದ ಅವನಿಗೆ ಬಾಕ್ಸ್ಗೆ ರೆಡಿ ನಾನು ಮಾಡಿಕೊಡ್ಬೇಕಾಗತ್ತೆ. ಇವತ್ತು ನಾನು ಆ ದೇವಸ್ಥಾನನೂ ಕೂಡ ತೋರಿಸ್ತೀನಿ. ತುಂಬ ಮನೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸ್. ಸ್ವಲ್ಪ ದೂರ ಆಗುತ್ತೆ, ಒಂದು 22 ಮಿನಿಟ್ಸ್ ಆಗುತ್ತೆ. ನೋಡಿ, ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರತಿನಿತ್ಯ ಬಂದು ನಾನು ಅವ್ರ ಹತ್ರ ಕೂತು ಮಾತಾಡಿ 108 ಪ್ರದಕ್ಷಿಣೆ ಹಾಕಿ ಈ ದೇವಸ್ಥಾನದಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡೋಗ್ತೀನಿ ಪ್ರತಿನಿತ್ಯ. ಥ್ಯಾಂಕ್ ಯು.